ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಪ್ರತಿದಿನ ನಮ್ಗೆ ನಾಷ್ಟಕ್ಕೆ ಏನಾರ ಒಂದು ಮಾಡಬೇಕಲ್ರಿ. ಆಮೇಲೆ ಸೂಟಿ ಇದ್ದಾಗಂತೂ ಮಕ್ಕಳಿಗೆ ಏನಾರ ಒಂದು ಸ್ವಲ್ಪ ಸ್ಪೆಷಲ್ ಮಾಡಿ ಕೊಡ್ಬೇಕು. ಪ್ರತಿದಿನ ಅದು ಅವಲಕ್ಕಿ, ಉಪ್ಪಿಟ್ಟು, ಪೂರಿ, ಆಮೇಲೆ ಪರೋಟ ಇಂಥದ್ದೆಲ್ಲ ತಿಂದು ಬೇಜಾರಾಗಿರ್ತೈತಲ್ಲ ಮಕ್ಕಳಿಗೆ. ಈ ರೀತಿಯಾದಂಥ ಒಂದು ಸ್ಪೆಷಲ್ ನಾಷ್ಟ ನೀವು ಯಾವತ್ತೂ ಮಾಡಿರೋಕ್ಕಿಲ್ರಿ. ಇವತ್ತಿನ ದಿವಸ ಅಷ್ಟು ಒಂದು ಸ್ಪೆಷಲ್ ನಾಷ್ಟ ರೆಸಿಪಿ ನಾನು ನಿಮ್ಗೆ ತೋರ್ಸಕತ್ತೀನಿ. ಬರೀ ಹಂಗಿದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ. ಮೊದಲಿಗೆ ಒಂದು ಅರ್ಧ ಬೌಲಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡು, ಚಿರೋಟಿ ರವೆ ಅಂದರೆ ಸಣ್ಣ ರವೆ ಇರ್ತೈತಲ್ರಿ, ಆ ರವೆಯನ್ನು ತೊಗೊಳ್ರಿ. ನಿಮ್ಗೆ ಅಕಸ್ಮಾತ್ ದಪ್ಪನ ರವೆ ಇತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ಮಿಕ್ಸಿ ಒಳಗೆ ಸಣ್ಣಾಗಿ ಮಾಡಿಕೊಂಡು ಬರ್ರಿ. ಅರ್ಧ ಕಪ್ ಚಿರೋಟಿ ರವೆಗೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಡ್ರಿ. ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ. ಇದನ್ನು ಒಂದು 10 ರಿಂದ 15 ನಿಮಿಷ ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಡ್ರಿ. ನಾ ಹೇಳಿರುವಂಥ ಒಂದು ಅಳತೆ ಮತ್ತು ಪ್ರಮಾಣ ನೀವು ಕರೆಕ್ಟಾಗಿ ಹಾಕ್ಕೊಂಡ್ರಿ ಅಂತ ಈ ರೆಸಿಪಿ ಭಾಳನ ಚಲೋ ಆಕೈತಿ. ಮತ್ತು ಒಂದು 2 ಆಲೂಗಡ್ಡಿನ ನಾನಿಲ್ಲೇ ಕುದಿಸಿಟ್ಕೊಂಡಿದ್ದೆ. ಕುದಿಸಿರುವಂಥ ಈ 2 ಆಲೂಗಡ್ಡಿನ ನಾನು ಈ ರೀತಿಯಾಗಿ ಗ್ರೇಟ್ ಮಾಡ್ಕೊತೀನಿ. ನೀವು ಈ ರೀತಿಯಾಗಿ ಗ್ರೇಟ್ ಆದರೂ ಮಾಡ್ಕೋಬೋದು, ಅಂದರೆ ತುರಿಬೋದು. ಇಲ್ಲಪ್ಪ ಅಂದ್ರೆ ಚಲೋ ತಂಗ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ಆದರೆ ಭಾಳ ಒಂದು ಹೊಳಕಿರಬಾರ್ದು ಆಲೂಗಡ್ಡೆ ಒಳಗೆ. ಆ ರೀತಿ ಸಣ್ಣಗೆ ನೀವು ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ಈ ರೀತಿ ತುರ್ಕೊಂಡ್ಬಿಟ್ರಂತೂ ನಿಮಗೆ ಚಂದಂಗೆ ಎಲ್ಲದ್ರ ಜೊತೆಗೂ ಮಿಕ್ಸ್ ಆಗಿಬಿಡ್ತೈತಿ. ನಾನು ಅದಕ್ಕೋಸ್ಕರ ಈ ರೀತಿಯಾಗಿ ತುರಿದು ಇಟ್ಕೊಂಡೀನಿ ಆಲೂಗಡ್ಡಿನ. ನೋಡಿರಿ, ಈ ರೀತಿ 2 ಆಲೂಗಡ್ಡಿನ ಆ ರೀತಿ ತುರಿದು ಇಟ್ಕೊಂಡೀನಿ. ತುರಿದು ಇದನ್ನು ಒಂದು ಕಡೆಗೆ ಎತ್ತಿಟ್ಕೊಳ್ರಿ. ಈಗ ಆಗಲೇ ನಾನು ರವೆ ಮತ್ತು ನೀರು ಹಾಕಿ ನೆನೆದಕ್ಕೆ ಇಟ್ಟಿದ್ದಲ್ರಿ. ನೋಡಿರಿ, ಇದು ನೀರನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡೈತಿ. ಸ್ವಲ್ಪ ಮೇಲೆ ನೀರು ನಿಂತೈತಿ. ನಿಮಗೆ ಸ್ವಲ್ಪ ನೀರು ಮೇಲೆ ನಿಂತೈತಪ್ಪ ಅಂದ್ರೆ ಸ್ವಲ್ಪ ಬೇಕಿದ್ರೆ ನೀರು ಬಸ್ಕೊಡ್ರಿ. ನೀವು ಅಕಸ್ಮಾತ್ ನೀರು ಜಾಸ್ತಿ ಹಾಕಿದ್ರಿ ಅಂತಂದ್ರೆ ನಿಮಗೆ ನೀರು ಜಾಸ್ತಿ ಆಗಿತ್ತಪ್ಪ ಅಂದ್ರೆ, ಇಲ್ಲ ಅಂದ್ರೆ ನಡಿತೈತಿ. ನಂದು ನೀರು ಕರೆಕ್ಟ್ ಆಗೈತ್ರಿ ಇದು. ಈಗ ತುರಿದಿರುವಂಥ ಆಲೂಗಡ್ಡಿನ ನಾನು ಇದಕ್ಕೆ ಹಾಕೊತೀನಿ ರೀ. ಒಂದು ಅರ್ಧ ಚಮಚ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊತೀನಿ. ಒಂದು 1/4 ಚಮಚ ಅರಿಶಿನ ಪುಡಿ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ಒಂದು ಅರ್ಧ ಚಮಚ ಅಷ್ಟು ಉಪ್ಪಾದರೆ ಸಾಕಾಗುತ್ತೆ. ಮತ್ತು 1 ಚಮಚ ಅಷ್ಟು ಜೀರಿಗೆನ ಹಾಕೊತೀನಿ. ಒಂದು 2 ಹಸಿಮೆಣ್ಸಿಕಾಯಿ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊತೀನಿ. ನಿಮ್ಗೆ ಹಸಿಮೆಣ್ಸಿಕಾಯಿ ಬೇಡಪ್ಪ ಮಕ್ಕಳು ತಿಂತಾರ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದು ರೆಡ್ ಚಿಲ್ಲಿ ಪೌಡ್ರ್ ಐತಲ್ಲ, ಇದನ್ನು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಮತ್ತು ಒಂದು ಅರ್ಧ ಚಮಚ ಅಷ್ಟು ಚಾಟ್ ಮಸಾಲ ಹಾಕ್ಕೊಂಡಿನಿ. ಚಾಟ್ ಮಸಾಲ ಹಾಕ್ಕೊಂಡ್ರೆ ಇದ್ರದ್ದು ನಾಷ್ಟಾದ ರೆಸಿಪಿ ಭಾಳನೇ ಟೇಸ್ಟ್ ಆಕೈತಿ. ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಂಡಿನಿ. ಈ ಕೊತ್ತಂಬರಿ ಜೊತೆಗೆ ನೀವು ತಪ್ಪಲು ಉಳ್ಳಾಗಡ್ಡಿ ಇರ್ತೈತಲ್ರಿ, ಉಳ್ಳಾಗಡ್ಡಿ ತಪ್ಪಲ ಇರ್ತಲ್ಲ ಗ್ರೀನ್ ಕಲರ್ದು, ಅದನ್ನು ಬೇಕಿದ್ರೆ ಸಣ್ಣಾಗಿ ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ಹಾಕ್ಕೊಂಡ್ರೆ ಸರಿ ರೀ. ಅದು ಯಾಕಂದ್ರೆ ಯಾವಾಗಲೂ ಸಿಗೋದಿಲ್ಲಲ್ರಿ. ಇದ್ರೆ ಸೇರಿಸ್ಕೊಳ್ರಿ. ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ, ಇರಲಿಲ್ಲ ನನ್ನ ಹತ್ರ. ಇದ್ರೆ ಅದನ್ನು ಬೇಕಿದ್ರೆ ಸೇರಿಸ್ಕೊಳ್ರಿ. ಸೇರಿಸ್ಕೊಂಡು ಎಲ್ಲನೂ ಈ ರೀತಿ ಒಂದು ಚಮಚ ಸಾಯ್ದಂದ್ರೆ ಚಂದಂಗ ಮಿಕ್ಸ್ ಮಾಡಿ ಇಟ್ಕೊಳ್ರಿ. ಈಗ ನೋಡಿರಿ, ನಾನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಈಗ ನಾನು 1 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆ ತೊಗೊಂಡಿರ್ತೇನಲ್ರಿ, ಅದಕ್ಕೆ 1 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ ರೀ. ಈಗ ಗೋಧಿ ಹಿಟ್ಟನ್ನೆಲ್ಲ ಇದ್ರ ಜೊತೆಗೆ, ಇದು ಆಲೂಗಡ್ಡಿದೆಲ್ಲ ಮಿಶ್ರಣ ಇರ್ತೈತಲ್ಲ ಅದ್ರ ಜೊತೆಗೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ರಿ. ಸೇರಿಸ್ಕೊಂಡು ಎಲ್ಲನೂ ಚಂದಂಗ ಮಿಕ್ಸ್ ಮಾಡ್ಕೊಳ್ರಿ. ಅಕಸ್ಮಾತ್ ನಿಮಗೆ ಇದೇನಾರು ಅಳಕ್ಕೆ ಅನ್ಸಕತ್ತಪ್ಪ, ಇನ್ನೂ ನಮ್ಗೆ ಹಿಟ್ಟು ಬೇಕು ಅನಿಸ್ತಪ್ಪ ಅಂದರೆ ಹಿಟ್ಟು ಹಾಕ್ಕೊಳ್ರಿ, ಏನೂ ಪರವಾಗಿಲ್ಲ. ಹಿಟ್ಟು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಚಂದಂಗ ನಾದಿಟ್ಕೊಳ್ರಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ಕೈಗೆ ಎಣ್ಣೆ ಹಚ್ಕೊಂಡು. ಯಾಕಂದರೆ ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡಿರ್ತೀವಲ್ರಿ, ಸ್ವಲ್ಪ ಜಿಗಿ ಅನಿಸುತ್ತಿದೆ. ಅದಕ್ಕೋಸ್ಕರ ಒಂಚೂರು ಕೈಗೆ ಎಣ್ಣೆ ಹಾಕ್ಕೊಂಡು ಮೇಲೆಲ್ಲ ಹಚ್ಕೊಂಡು ಸ್ವಲ್ಪ ಎಲ್ಲದಕ್ಕೂ ಸವರ್ ಕೂಡ, ಅಂದರೆ ಕೈಗೆ ಅಂಟ್ಕೊಳೋದಿಲ್ಲ ಇದು. ಇದು ಒಂದು ಸ್ವಲ್ಪ ಚಪಾತಿ ಹದ ಇರುತ್ತಲ್ರಿ, ಆ ಹದಕ್ಕೆ ಇದನ್ನು ನಾದಿ ಇಟ್ಕೊಂಡ್ಬಿಡ್ರಿ. ಇದು ಭಾಳ ತನಕ ಬಿಡಕ್ಕೆ ಹೋಗ್ಬಾರ್ದ್ರಿ, 1-2 ನಿಮಿಷ ಬಿಡ್ಬೇಕು. ಇದ್ರ ಜೊತೆಗೆ ಒಂದು ರೈತ ಮಾಡೇನ್ರಿ ನಾನು. ನಿಮಗೆ ಬೇಕಂದ್ರೆ ಮಾಡ್ಕೊಳ್ರಿ, ಬೇಡಂದ್ರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಹಂಗಾನೆ ತಿನ್ಬೋದು. ಅದ್ರೊಳಗೆ ಎಲ್ಲನೂ ಹಾಕಿರ್ತೀವಲ್ರಿ. ರೈತ ಮಾಡೋದಕ್ಕೆ ಗಟ್ಟಿಯಾದಂಥ ಮೊಸರು ಬೇಕಾಗತ್ತೆ ರೀ, ಸ್ವಲ್ಪನೂ ನೀರಿರಬಾರ್ದು. ನಾನಿಲ್ಲೇ ಮನೆಯೊಳಗೆ ಮಾಡಿದಂಥ ಮೊಸರು ಇತ್ತು, ಅದನ್ನು ಹಾಕ್ಕೊಂಡೆ ನೋಡಿರಿ. ಅಕಸ್ಮಾತ್ ಸ್ವಲ್ಪ ಮೊಸರು ನೀರಿತ್ತಪ್ಪ ಅಂದ್ರೆ ಒಂದು ಸೋಸೋದಕ್ಕೆ ಹಾಕ್ಕೊಂಡು ನೀರನ್ನೆಲ್ಲ ಬಸ್ಕೊಂಡು ಈ ರೀತಿ ಗಟ್ಟಿ ಪಾರ್ಟ್ ಅಷ್ಟೇ ತಕ್ಕೊಡ್ರಿ. ಇದನ್ನು ಸ್ವಲ್ಪ ಚಂದಂಗ ಬೀಟ್ ಮಾಡಿಕೊಡ್ರಿ. ಅಷ್ಟು ನೈಸಾಗಿ ಆಗ್ಬೇಕ್ರಿ ಮೊಸರು. ಇದ್ರ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮಗಿದು ಬಾಡಪ್ಪ ಅನಿಸ್ತಂದ್ರೆ ಹಂಗೆ ಬಿಸಿ ಇದ್ದಾಗ ತುಪ್ಪ ಹಚ್ಕೊಂಡು ಬೇಕಿದ್ರು ತಿನ್ಬೋದು ರೀ, ಮಸ್ತಾಗಿರ್ತೈತ್ರಿ ಇದು. ನಾನು ಸ್ವಲ್ಪ ಮೊಸರು, ಈಗ ಬೇಸಿಗೆ ಅಲ್ರಿ, ಅದಕ್ಕೋಸ್ಕರ ಸ್ವಲ್ಪ ಮೊಸರಿಂದ ರೈತ ಇರಲಿ ಅಂಥೇಳಿ ನಾ ಮಾಡೇನಿ. ಇದು ನೋಡಿರಿ, ಎಲ್ಲ ಬೀಟ್ ಮಾಡಿ ಈ ರೀತಿಯಾಗಿ ಸಾಫ್ಟಾಗಿ ಆಗಬೇಕು ಮೊಸರು. ಈಗ ಇದಕ್ಕೆ ನಾನೊಂದು ಸಣ್ಣದ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಭಾಳ ಸಣ್ಣ ಕಟ್ ಮಾಡ್ಕೋಬೇಕ್ರಿ. ಅದನ್ನು ಹಾಕ್ಕೊಂಡಿನಿ. ಒಂದು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿನಿ. ನಿಮಗೆ ಇದು ಕೂಡ ಬೇಕು ಅಂದ್ರೆ ಹಾಕ್ಕೊಳ್ರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿ. ಮೆಣಸಿನ್ಕಾಯಿ ಖಾರ ಬೇಡಪ್ಪ ನಮ್ಗೆ ಅಂತಂದ್ರೆ. ಈಗ ಮತ್ತು ಇದಕ್ಕೆ ಒಂದು ಸ್ವಲ್ಪ ಸೌತೆಕಾಯಿ ತುರಿದಿಟ್ಕೊಂಡಿದ್ದೆ ರೀ. ಸೌತೆಕಾಯಿ ಸ್ವಲ್ಪ ದೊಡ್ಡ ಹೆರ್ಜುಂಬಳು ಇರ್ತೈತಲ್ರಿ, ಅದಕ್ಕೆ ತುರಿದಿಟ್ಕೊಳ್ರಿ. ಈ ರೀತಿ ದೊಡ್ಡದಿರ್ಬೇಕು, ಇಲ್ಲಾಂದ್ರೆ ಸಣ್ಣಗೆ ಚಾಪ್ ಕೂಡ ಮಾಡ್ಕೋಬೋದು ನೀವು. ನಾನಿಲ್ಲೇ ಸ್ವಲ್ಪ ದೊಡ್ಡ ಹೆರ್ಜುಂಬಳಿಗೆ ಹಾಕ್ಕೊಂಡಿನಿ. ಮತ್ತು ನೀವು ಸಣ್ಣಗೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಳ ನೀರು ಬಿಟ್ಬಿಡ್ತೈತ್ರಿ, ಚಲೋ ಅನ್ಸಂಗಿಲ್ಲ ರೀ. ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೆ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರಿ.
ಇದಕ್ಕೂ ಕೂಡ ಒಂಚೂರು ಚಾಟ್ ಮಸಾಲ ಹಾಕೊಂಡಿರಿ. ನಿಮಗೆ ಬೇಕಂದ್ರೆ ಹಾಕ್ಕೊಂಡ್ರೆ, ನಿಮ್ಗೆ ಟೇಸ್ಟ್ ಬ್ಯಾಡಪ್ಪ ಅನಿಸಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಇದಕ್ಕೆ ಒಂದು ಮಸ್ತಾಗಿ ಒಗ್ಗರಣೆ ಕೂಡ ಮಾಡ್ಕೋಬೋದು ರೀ. ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಇಂಗು, ಒಣಮೆಣಸಿನ್ಕಾಯಿ ಇದ್ರದ್ದು ಒಗ್ಗರಣೆ ಕೂಡ ಹಾಕ್ಕೋಬೋದು. ಭಾಳನ ರುಚಿಯಾಗಿರ್ತೈತಿ. ನೀವು ಈಗ ಬೇಸಿಗೆ ಕಾಲಕ್ಕಂತರೂ ಇದನ್ನು ಮಾಡ್ಕೊಂಡ್ರೆ ಭಾಳನ ಚಲೋ ರೀ. ಯಾಕಂದ್ರೆ ಮೊಸರಲ್ಲಿ ನಮಗೆ ಆರೋಗ್ಯಕ್ಕೂ ಭಾಳ ಚಲೋ ಅನಿಸುತ್ತೆ ಮತ್ತು ದೇಹಕ್ಕೂ ಕೂಡ ತಂಪನಿಸುತ್ತೆ. ಅದಕ್ಕೋಸ್ಕರ ನಾನು ಈ ಚಟ್ನಿ ರೆಸಿಪಿ ಮಾಡ್ಕೊಂಡೀನಿ. ಇದಕ್ಕೆ ನೀವು ಪುದೀನ ಸೊಪ್ಪಿಂದ ಎಲೆಗಳನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಇಟ್ಕೋಬೋದು. ಇಲ್ಲ ಅಂದ್ರೆ ಮಾಲಿನ ಹಂಗೆ ಸುಮ್ಮನೆ ಸ್ಟೋವ್ಗೆ ಇಟ್ಕೊಂಡೀನಿ. ಕೆಲವೊಬ್ಬರು ಪುದೀನ ಸೊಪ್ಪು ಇಷ್ಟಪಡ್ತಿರೋದಿರಲ್ಲ, ಅದು ಫ್ಲೇವರ್ ಬೇಕಂದ್ರೆ ಸಣ್ಣಗೆ ಪುದೀನ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಈಗ ನೋಡ್ರಿ ನಾವು ಒಂದು 2-3 ನಿಮಿಷ ಇದನ್ನ ಇಟ್ಕೊಂಡಿನಿ, ಮುಚ್ಚಿಟ್ಕೊಂಡಿದ್ದೆ. ಚಂದಂಗೆ ಎಲ್ಲನೂ ಮಿತ್ಕೊಳ್ರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು, ನಾ ಹೇಳಿದ್ನಲ್ಲ ಆಗಲ್ಲೇ ನಿಮ್ಗೆ ಇದು ಅಕಸ್ಮಾತ್ ಭಾಳ ಮೆತ್ತಗೆ ಅನ್ಸಕತ್ಬಿಟ್ಟೈತಪ್ಪ ಹಿಟ್ಟು ಅಂದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಇದನ್ನು ಚಲೋ ತಂಗ ನಾದ್ಕೊಳ್ರಿ. ಈಗ ಇದನ್ನು ಸಣ್ಣ ಪುರಿ ಆಕಾರದೊಳಗೆ ಈ ರೀತಿ ಮಾಡ್ಕೊಳ್ಬೇಕಿದ್ರೂ ನೀವು ಲಟ್ಟಿಸ್ಕೋಬೋದು. ಇಲ್ಲ ಅಂದ್ರೆ ದೊಡ್ಡ ಪುರಿ ಒಂದು ಚಪಾತಿ ಗತೆ ಲಟ್ಟಿಸ್ಕೊಂಡು ಅದ್ರೊಳಗೆ ರೌಂಡಾಗಿ ಒಂದು ಬಟ್ಲು ಅಥವಾ ಒಂದು ಲೋಟ ತೊಗೊಂಡು ಕೊರೆದು ಹಂಗೆ ಬೇಕಾದರೂ ಮಾಡ್ಕೋಬೋದು. ನಾನು ನಿಮ್ಗೆ ಎರಡೂ ಥರನೂ ಮಾಡಿ ತೋರಿಸೀನಿ. ಮತ್ತು ನಾ ಇದಕ್ಕೆ ಎಣ್ಣೆ ಹಚ್ಕೊಂಡೆ ತಳಗೆ. ಇದಕ್ಕೆ ಎಣ್ಣೆ ಬೇಕಾದರೂ ಹಚ್ಕೊಳ್ರಿ, ನೀವು ಹಿಟ್ಟು ಬೇಕಾದರೂ ಹಚ್ಕೊಂಡು ಲಟ್ಟಿಸ್ಕೋಬೋದು. ಎರಡೂ ಮಾಡ್ಕೋಬೋದು. ಸ್ವಲ್ಪ ಹಿಟ್ಟು ಹಚ್ಚಿದ್ರೆ ಸ್ವಲ್ಪ ಕೆಳಗಡೆ ಅಂಟ್ಕೊಂಡಂಗೆ ಆಗ್ತೈತೆ ರೀ. ಜಾಸ್ತಿ ಬೇಕಾದರೂ ಹಿಟ್ಟು ಹಚ್ಕೊಳ್ರಿ ನೀವು. ನಾ ಇಲ್ಲಿ ಎಣ್ಣೆ ಹಚ್ಕೊಂಡೇನಿ. ಎಣ್ಣೆ ಹಚ್ಕೊಂಡು ಈಗ ಚಪಾತಿ ಇರುತ್ತಲ್ಲ ಆ ರೀತಿಯಾಗಿ ಸ್ವಲ್ಪ ಭಾಳ ತೆಳ್ಳಗೆ ಲಟ್ಟಿಸ್ಕೊಳೋದಕ್ಕೆ ಹೋಗಬೇಡ. ಸ್ವಲ್ಪ ದಪ್ಪನೇ ಇರಲಿ, ಅಂದರೆ ಇವು ಚಲೋ ತಂಗ ಉಬ್ಬುತ್ತವ್ರಿ. ನೀವು ಭಾಳ ತೆಳ್ಳಗೆ ಲಟ್ಟಿಸ್ಕೊಂಡ್ರಿ ಅಂದ್ರೆ ಉಬ್ಬುದಿಲ್ಲ ರೀ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಲೋಟ ತೊಗೊಂಡಿನಿ. ಲೋಟ ತೊಗೊಂಡು ಇದನ್ನು ರೌಂಡಾಗಿ ಈ ರೀತಿಯಾಗಿ ಮಾಡ್ಕೊತೀನಿ. ನೋಡಿರಿ, ಈ ರೀತಿ ಮಾಡ್ಕೊಂಡ್ರೆ ನೋಡೋದಕ್ಕೆ ಪುರಿಗಳು ಚಂದನೂ ಅನ್ನಿಸ್ತಾವೆ ಮತ್ತು ರೌಂಡ ಶೇಪ್ ಬರ್ತಾವೆ. ಅದಕ್ಕೋಸ್ಕರ ಈ ರೀತಿ ಮಾಡೀನಿ. ನಿಮ್ಮ ಬ್ಯಾಡಪ್ಪ ಅಂತಂದೇಳಂದ್ರೆ ನೀವು ಹಂಗೆ ಪುರಿ ಆಕಾರದೊಳಗೆ ಒಂದೊಂದು ಪುರಿ ಲಟ್ಟಿಸ್ಕೊತಿರಲ್ಲ, ಆ ರೀತಿ ಬೇಕಾದರೂ ಲಟ್ಟಿಸ್ಕೋಬೋದು. ನಾನು ಇವನ್ನೆಲ್ಲ ಒಂದು ತಾಡು ತೊಗೊಂಡೇನಿ. ಅದಕ್ಕೆ ಒಂಚೂರು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿನಿ. ಯಾಕಂದ್ರೆ ಇದು ಅಂಟ್ಕೊಂತೈತ್ರಿ ಸ್ವಲ್ಪ. ಅದಕ್ಕೋಸ್ಕರ ನೀವು ಲಟ್ಟಿಸ್ಕೊಂಡು ಒಂದು ತಾಟಿಗೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ನೀವು ಇವು ಲಟ್ಟಿಸಿರುವಂಥ ಇದರ ಪುರಿಗಳನ್ನು ಹಾಕ್ಕೋಬೋದು. ಈಗ ನೋಡಿರ್ಬೇಕು, ಇದು ನಾನು ಸಿಂಗಲ್ ಒಂದು ಹಾಕ್ಕೊಂಡು ಒಂದು ತೋರಿಸ್ತೀನಿ ನಿಮ್ಗೆ. ಒಂದು ಸಣ್ಣದ ಪುರಿ ಆಕಾರದೊಳಗೆ ಲಟ್ಟಿಸ್ಕೊಳ್ರಿ. ಇದಕ್ಕೂ ಕೂಡ ನಾನು ಎಣ್ಣೆ ಹಚ್ಕೊಂಡಿನಿ. ಮೇಲೆ ತೊಳಗೆ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ರಿ. ಇದು ಅಷ್ಟು ರೌಂಡ್ ಬರೋದಿಲ್ಲ, ನಾನು ಆಗಲೇ ಮಾಡ್ಕೊಂಡಲ್ಲ, ಅಷ್ಟು ರೌಂಡ್ ಬರೋಂಗಿಲ್ಲ. ಸ್ವಲ್ಪ ಕೈಯಿಂದ ರೌಂಡಾಗಿ ಮಾಡ್ಕೊಳ್ರಿ. ಎರಡೂ ಥರ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ರೀತಿ ಮಾಡ್ಕೋಬೋದು. ಈಗ ಹಂಚ ಮೇಲೆ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ದೆ. ಕಾದಿರುವಂಥ ಎಣ್ಣೆಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ. ಸ್ವಲ್ಪ ಇದು ಕೆಳಗಡೆ ಹಾಕಿದ ತಕ್ಷಣ ನೀವು ತಿರುಗಿಸಾಕೋಬೇಡ. ಸ್ವಲ್ಪ ಎಣ್ಣೆ ಇದ್ರ ಮೇಲೆಲ್ಲ ಎಣ್ಣೆ ಹಾಕ್ಕೊಳ್ರಿ, ಅಂದ್ರೆ ಮಸ್ತಾಗಿ ಉಬ್ಬಿ ಬರ್ತೈತ್ರಿ ಇದು. ನೋಡ್ರಿ, ಮ್ಯಾಲೆಲ್ಲ ಚೆಂದಾಗಿ ಎಣ್ಣೆ ಹಾಕ್ಕೊಂಡ್ರೆ ಎಷ್ಟು ಚಂದ ಉಬ್ಬಿರುತ್ತೆ. ಪ್ರತಿಯೊಂದು ಪುರಿಗಳನ್ನು ಭಾಳ ಚಂದ ಉಬ್ಬುತ್ತಾವ್ರಿ ಇದ್ರೊಳಗೆ. ನೋಡಿರಿ, ಈಗ ಎರಡೂ ಕಡೆ ಎಷ್ಟು ಚಂದ ಉಬ್ಬೈತಿದೆ. ಎಲ್ಲ ಪುರಿಗಳು ಇದೇ ರೀತಿಯಾಗಿ ಉಬ್ಬುತ್ತಾವೆ. ನಿಮ್ಗೆ ಇನ್ನೂ ಭಾಳ ಕ್ರಿಸ್ಪಿ ಬೇಕಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಉಬ್ಬಿ ಬರುವಂಥದ್ದು ಮಾಡ್ಕೊಳ್ರಿ. ಸಾಫ್ಟಾಗಿರಲಿ ಅಂದ್ರೆ ಇಷ್ಟು ಕರೆದ್ರೆ ಸಾಕು. ನೋಡಿರಿ, ನಮ್ದೆಲ್ಲ ಪುರಿಗಳು ಎಷ್ಟು ಚೆಂದಾಗಿ ರೆಡಿ ಆಗ್ಯಾವು, ಎಷ್ಟು ಪೊಳ್ಳಾಗಿರ್ತಾವೆ. ತಿನ್ನೋದಕ್ಕಂತೂ ಭಾಳ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತಾವೆ. ನೋಡಿರಿ, ಒಳಗಡೆ ಕೂಡ ಎಲ್ಲ ಎಷ್ಟು ಚೆಂದಾಗಿ ಉಬ್ಬಿ ಬಂದವು. ನೀವು ಇದನ್ನು ಮೊಸರು ಜೊತೆಗೆ ಬೇಕಾದರೂ ತಿನ್ನಿರಿ, ಅಥವಾ ಹಂಗೆ ಬಿಸಿ ಬಿಸಿ ಇದ್ದಾಗ ಚಹಾ ಜೊತೆಗೆ ಬೇಕಾದರೂ ತಿನ್ನಿರಿ. ಯಾಕಂದ್ರೆ ಇದ್ರೊಳಗೆಲ್ಲ ನಾನು ಖಾರ ಮತ್ತು ಎಲ್ಲನೂ ಹಾಕಿನೂ ಬಿಟ್ಟಿನಿ. ನಿಮಗೆ ಇಷ್ಟ ಆದರೆ ಮೊಸರು ಜೊತೆ ತಿನ್ನಿರಿ, ಹಂಗೆ ಬೇಕಾದರೂ ತಿನ್ನಿರಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರ್ತೈತಿ. ಮನೆಯೊಳಗೆ ಎಲ್ಲರೂ ಮತ್ತೆ ಮಾಡುವಂತ ಕೇಳ್ತಾರೆ ನೋಡ್ರಿ, ಅಷ್ಟು ರುಚಿಯಾಗಿರ್ತೈತಿ ಇದು ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನನ್ನ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರ್ಸಕತ್ತೀನಿ. ನಿಮಗೆ ನನ್ನ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ರಿ, ಮತ್ತು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.